ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ರಾಜಣ್ಣ ಜೊತೆಗಿದ್ದೀವಿ. ಕೊದಿರಾಜ್ ಅಂತೇಳಿ ನಿಮಗೆ ಚಿರಪರಿಚಿತರು. ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಾಡದರೆ ರಾಜವೀರ ಮದಕರಿ ನಾಯಕರ ವೃತ್ತ. ಅಂದರೆ ಇದು ಐತಿಹಾಸಿಕ ಚಿತ್ರದುರ್ಗ ಕಲ್ಲಿನ ಕೋಟೆ, ಚಿತ್ರದುರ್ಗದ ಒಂದು ಮದಕರಿ ನಾಯಕರ ಒಂದು ಸ್ಟ್ಯಾಚ್ಯೂ ಹತ್ರ ನಾವು ಈಗ ಕೋದಿರಾಜಣ್ಣರ ಜೊತೆಗೆ ನಾವು ಈಗ ಇದ್ದೀವಿ. ನೋಡ್ತಿದ್ದಾರೆ ಕೋದಿರಾಜಣ್ಣನ ನೋಡಿ. ರಾಜಣ್ಣರು ನಾವು ಈ ದಿನಕ್ಕೂ ಯಾವುದೋ ಒಂದು ಕೆಲಸದ ಮೇಲೆ ಬಂದಿದ್ವಿ. ಹಾಗೆ ಇಲ್ಲಿ ಒಂದು ನಾಯಿ ಇದಾಗಿತ್ತು ಹೇಗಿದೆ, ಅದಕ್ಕೆ ರಾಜಣ್ಣವರು ನೋಡೋಣ ಏನಾಗಿದೆ, ನಾಯಿಗೆ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತೇಳಿ ನೋಡ್ತಿದ್ದಾರೆ. ಏನಾಗಿದೆ ಅಣ್ಣ? ಆಕ್ಸಿಡೆಂಟ್ ಆಗಿದೆ? ಅದೇ ಗಾಡಿ ಹೊಡಿದಿರ್ಬೇಕಲ್ಲ? ಅದೇ ಗಾಡಿಯನ್ನು ಕುತ್ಕೊಂಡು ಹೋಗಿರ್ಬೇಕು. ಅದಕ್ಕೆ ನಾಯಿನ ಇಲ್ಲ ಕರ್ಕೊಂಡೋಗಿ ನಾವು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತೇಳಿ ರಾಜಣ್ಣವರು ಮಾಡ್ತಿದ್ರು. ರಾಜಣ್ಣರೊಂದು ಕವರ್ ತಗೊಂಬಂದ್ಬಿಟ್ಟು ಈ ಒಂದು ನಾಯಿನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತೇಳಿ ತಗೊಂತಿದ್ದಾರೆ. ಇದು ಒಂದು ಪ್ರಾಣಿ, ಇದಕ್ಕೆ ನಾವು ಒಂದು ಮೆಚ್ಚಲೇಬೇಕು. ಪ್ರಾಣಿ ಕಂಡ್ರೆ ಭಾಳ ಪ್ರೀತಿ. ಕೋತಿಗಳು ಕೂಡ ಕೋಟೆಗಳಲ್ಲಿ ಸತ್ತರೆ ಅದಕ್ಕೆ ಮಣ್ಣು ಮಾಡ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತಾರೆ. ಗುರು ಬಾಸ್ ಹಿಡ್ಕಾಗುರು ಕೆಳಗಡೆ ಏನಾಗಲ್ಲ. ಹಂಗೆ ಬಾಸ್ ಹಿಡ್ಕಾಗುರು ಸೈಡಿಗೆ ಬಿಟ್ಟಿದ್ವಿ. ಅದು ಸ್ವಂತ ಮುರಿದೋಯ್ತೆ. ಹಾಗೆ ಹೋಗೋದಕ್ಕೆ ನಾವು ಮನೆ ತೊಗೊಂಡೋಗಿ ಸಾಕಾಗಲ್ಲ. ಬಟ್ ಮದಕರಿ ಟ್ಯಾಚು ಹತ್ರ ಅದಕ್ಕೆ ಆಕ್ಸಿಡೆಂಟ್ ಆಯ್ತು. ಬೈಕಲ್ಲಿ ಹೋಗೋರು ಸ್ವಲ್ಪ ಹುಷಾರಾಗಿ ಹೋಗ್ರಿ. ನಾಯಿ ಗೀಗಳು ಓಡಾಡ್ತವೆ, ನಿಧಾನಕ್ಕೆ ಹೋಗೋದು ಬಿಟ್ಟರು ಈ ಥರ ಒಂದು ಜೀವನ ಸಾಯಿಸಿ ಇದು ಮಾಡ್ತಾರೆ. ಸ್ವಲ್ಪ ಹುಷಾರಾಗಿ ಓಡಾಡ್ರಿ. ಏನೇ ಒಂದು ನಾಯಿ ನರಿಗಳು ಏನೇ ಇದ್ರು ಸ್ವಲ್ಪ ಇದು ಮಾಡಿ. ಮದಕರಿ ಟ್ಯಾಚು ಹತ್ರನೇ ಬಿದ್ದಿತ್ತು. ಹಂಗಾಗಿ ನಮ್ಮ ದುರ್ಗಕ್ಕೆ ಒಂದು ಕೆಟ್ಟ ಹೆಸರಿರುತ್ತೆ, ಒಂದು ಕಲಂಕ ಥರ. ಏನೋ ಅಯ್ಯಪ್ಪನ ಎದುರಿಗೆ ಹಂಗೆ ಗಲೀಜು ಆಗಬಾರ್ದು.
ಅದಕ್ಕೋಸ್ಕರ ನಾಯಿನ ತಂದು ಇಲ್ಲಿ ಬಿಟ್ಟಿದ್ದೆ.